ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನಚ್ಚಿ ಅವರು ತನ್ನ ಮದುವೆಯಲ್ಲಿ ನಡೆದಂಥ ಪ್ರತಿಯೊಂದು ಘಟನೆಯನ್ನು ಏನು ಮಾಡಬೇಕು ಮತ್ತು ರೀಕ್ರಿಯೇಟ್ ಮಾಡಬೇಕು ಅಂತ ಅನ್ಕೋತಿರ್ತಾರೆ. ಆದರೆ ಇಲ್ಲಿ ಬೆಂಕಿ ಹಚ್ಚೋರು ಇದ್ದೇ ಇರ್ತಾರಲ್ವ, ಬೇರೆ ಯಾರೂ ಅಲ್ಲ, ಅದೇ ದೇವಯಾನಿ ಬೆಂಕಿ ಹಚ್ಚುವ ಕೆಲಸವನ್ನು ಕೂಡ ಮಾಡ್ತಾಳೆ. ಇಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೆಂಕಿ ಹಚ್ಚೋಕೆ ಅಂತಲೇ ಇದ್ದಾಗ ಏನಾಗುತ್ತೆ ಅಂತಂದರೆ, ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ಬಂದಿರೋ ನೆಂಟರು ಇಷ್ಟರು ಮುಂದೆ ನಾವು ಇದನ್ನೆಲ್ಲ ಮಾಡ್ತಾ ಕೂತ್ರೆ ಅವ್ರನ್ನ ಊಟದ ವ್ಯವಸ್ಥೆ ಎಲ್ಲ ಮಾಡೋದು ಯಾರು, ಬೇಡ ಅನಿಸುತ್ತೆ ನಚ್ಚಿ ಅಂತ ಹೇಳಿಬಿಟ್ಟು ಡವ್ ಮಾಡ್ತಾಳೆ. ಆಗ ನಮ್ಮ ಸಂಗೀತಮ್ಮ ಮತ್ತು ಶ್ರವಣ್ ಕೂಡ ಹೇಳ್ತಾರೆ ಹೌದೌದು, ಬಂದಿರೋರನ್ನ ವಿಚಾರಿಸ್ಕೋಬೇಕಲ್ವಾ, ಫಸ್ಟ್ ನೀವಿಬ್ರು ಊಟ ಮುಗಿಸ್ಕೊಂಡು ಬಂದುಬಿಡಿ ಅಂತ ಹೇಳ್ತಾರೆ. ಅಲ್ಲಿಗೆ ಭೂಮಿ ಮತ್ತು ಅಜಿತನ ಒಂದು ರೀಕ್ರಿಯೇಟ್ ಅಂದರೆ ಅವ್ರ ಮದುವೆಯಲ್ಲಿ ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ಮಾಡಬೇಕು ಅನ್ನೋ ನಚ್ಚಿ ಕನಸು ನುಚ್ಚುನೂರಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಕಡೆ ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ, ಮನೆಯಲ್ಲಿ ಖುಷಿಯ ವಾತಾವರಣ ಕೂಡ ಇರುತ್ತೆ. ಆದರೆ ಈ ಅಂಜು ಮಾತ್ರ ಫುಲ್ಲು ಡೇಂಜರ್ ಆಗಿಬಿಟ್ಟಿದ್ದಾಳಲ್ವಾ. ನಾವು ನೋಡಿದ್ರೆ ಮುಂಚೆ ಅಕ್ಕ ಅನ್ನೋದು ನೋಡಿ ತುಂಬ ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಂಡಿದ್ವಿ. ಅವಳು ಕ್ಯಾರೆಕ್ಟ್ರೇ ಫುಲ್ಲು ಚೇಂಜ್ ಆಗೋಗ್ಬಿಟ್ಟಿದೆ. ಒಟ್ಟಿನಲ್ಲಿ ಮನೆ ಮುರಿಯೋಕ್ಕೆ ಸಿದ್ಧವಾಗಿ ನಿಂತಿದ್ದಾಳೆ. ಮನೆ ಮುರಿಬೇಕು ಅಂತಲೇ ಏನಪ್ಪ ಅಂತಂದರೆ ಪಣ ತೊಟ್ಟಿದ್ದಾಳೆ. ನಚ್ಚಿ ಕೂಡ ಒಂದು ಕ್ಷಣ ಶಾಕ್ ಆಗ್ತಾನೆ ಅವಳ ಮಾತು ಕೇಳಿ. ನಚ್ಚಿ ಶಾಕ್ ಆದಾಗ ಮತ್ತೆ ಅದನ್ನು, ಯಾಕಂದರೆ ಈ ಮಾತು ಬಲ್ಲವನಿಗೆ ರೋಗ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಮಾತನ್ನು ಮರಗಿಸಾಡಿ ಅದನ್ನ ಹೆಂಗೋ ಮೂಡಾಯಿಸ್ಬಿಡ್ತಾಳೆ. ಸೊ ಈ ಕಡೆ ಮತ್ತೇನಾಗುತ್ತೆ ಅಂತಂದರೆ, ನಮ್ಮ ಸತ್ಯಣ್ಣ ಅವರು ಕೂಡ ತುಂಬ ಖುಷಿಯಿಂದ ಮಾತಾಡ್ತಿರ್ತಾರೆ, ಎಲ್ಲ ಖುಷಿಗಳನ್ನು ಹಂಚ್ಕೋತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಇನ್ನು ಭೂಮಿ ಮತ್ತು ಅಜಿತ್ ಕೂಡ ಒಂದು ಸ್ವಲ್ಪ ಮುದ್ದಾಟ ಜಗಳ, ಅವ್ರದ್ದು ಒಂಥರ ನೋಡೋಕ್ಕೆ ಕ್ಯೂಟಾಗೇ ಇರುತ್ತೆ. ಇನ್ನು ಭೂಮಿ ಹೊರಡಬೇಕಲ್ವಾ, ಭೂಮಿ ಹೊರಡೋಕ್ಕೋಸ್ಕರನೇ ಅವಳನ್ನು, ಅಂದರೆ ಪೊಲೀಸ್ ಟ್ರೈನಿಂಗ್ ಹೋಗ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಅವಳಿಗೊಂದು ಗ್ರ್ಯಾಂಡಾಗಿ ಒಂದು ಸರ್ಪ್ರೈಸ್ ಪಾರ್ಟಿನ ಕೂಡ ಅರೇಂಜ್ ಮಾಡಿರ್ತಾರೆ. ಅಲ್ಲಿಗೆ ಭೂಮಿ ಬರ್ತಾಳೆ. ಬಂದವಳೆ, ಅತ್ತೇ ಇದೆಲ್ಲ ಏನು ಅಂದ ತಕ್ಷಣ ಭೂಮಿ, ನೀನು ನಾಳೆ ಹೋಗ್ತೀಯಲ್ವಾ, ಅದಕ್ಕೆ ನಿನಗೋಸ್ಕರ ಅಂತ ಇಷ್ಟೆಲ್ಲ ಸರ್ಪ್ರೈಸ್, ನೀನು ಖುಷಿಯಾಗಿ ಹೋಗಬೇಕು ಅಂತ ಹೇಳ್ತಾರೆ. ಅಂದರೆ ಪೊಲೀಸ್ ಟ್ರೈನಿಂಗ್ ಹೋಗೋಕ್ಕೋಸ್ಕರ ಒಂದು ದೊಡ್ಡದು ಪೊಲೀಸ್ ಬೊಂಬೆ ಕೂಡ ಮಾಡಿ ಇಟ್ಟಿರ್ತಾರೆ. ಅದು ನೋಡಿ, ಅಲ್ಲ ಇಷ್ಟೆಲ್ಲ ಯಾರು ಮಾಡಿದ್ದು, ಬೇರೆ ಯಾರು ಅಲ್ಲ, ಅದಕ್ಕೆ ನಿಮ್ಮ ಪತಿದೇವ ಅಂತ ಹೇಳ್ಬಿಟ್ಟು ನಮ್ಮ ನಚ್ಚಿ ಕೂಡ ಹೇಳ್ತಾರೆ. ಹಿಂಗೆ ನೋಡ್ತಾಳೆ, ನೀವೇ ಮಾಡಿಬಿಟ್ಟು ಎಲ್ಲರೂ ನನ್ನ ಹೆಸರೇ ಕೇಳ್ತೀರಾ ಅಂತ ಅಜಿತ್ ಅವರು ಏನಂತಂದರೆ, ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ಅಲ್ಲ ಸಾಹೇಬ್ರೆ, ಇಷ್ಟೆಲ್ಲ ಮಾಡಿದ್ದೀರಾ ಸರಿ, ಅಲ್ಲ ಇಷ್ಟು ಉದ್ದ ಗೊಂಬೆ ಮಾಡಿದ್ದೀರಾ, ನನ್ನ ನೈಟ್ಗೆ ಮಾಡೋಕ್ಕೆ ಬರಲಿಲ್ವಾ ನಿಮಗೆ ಅಂದಾಗ, ಅಯ್ಯೋ ದಡ್ಡಿ, ಹಂಗಲ್ಲ ಕಣೆ ದಡ್ಡಿ, ಏನಂತಂದರೆ ನೀನು ಪೊಲೀಸ್ ಆದಮೇಲೆ ಇನ್ನೂ ಎತ್ತರಕ್ಕೆ ಬೆಳಿತೀಯಲ್ವಾ, ಆ ತಾಟ್ ಇಟ್ಕೊಂಡು ನನ್ನ ಮಗ ಮಾಡಿರೋದು ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾಳೆ. ಮತ್ತು ನಿಮ್ಮ ಋಣನ ಹೇಗೆ ತೀರಿಸಲಿ ನಾನು, ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು ಅಂದಾಗ, ಯಾಕಮ್ಮ ಋಣದ ಮಾತಾಡ್ತೀಯಾ ಅಂತ ಹೇಳ್ಬಿಟ್ಟು ಶ್ರವಣ್ ಕೂಡ ಹೇಳ್ತಾರೆ. ನೀನು ಖುಷಿ ಆಗಲಿಲ್ವಾ ಅಂದ ತಕ್ಷಣ ಇಲ್ಲ ಅಂತಾಳೆ. ಎಲ್ರಿಗೂ ಒಂದು ಕ್ಷಣ ಶಾಕ್ ಆಗುತ್ತೆ ಭೂಮಿ ಮಾತು ಕೇಳಿ. ಖುಷಿ ಆಗಲಿಲ್ಲ ಅಂದ ತಕ್ಷಣ, ಬರೀ ಖುಷಿ ಅಲ್ಲ, ತುಂಬ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಈ ರೀತಿ ಎಮೋಷ್ನಲ್ ಆಗಿ ಹೇಳೋಕ್ಕೆ ಶುರು ಮಾಡ್ತಾಳೆ. ಎಲ್ರಿಗೂ ಖುಷಿ ಅಂತೂ ಆಗುತ್ತೆ. ಇನ್ನು ನಮ್ಮ ಅಜಿತ್ಗೆ ಭೂಮಿನ ಕಳಿಸೋ ಒಂದು ಬೇಜಾರು ಇದೆ, ಕಳಿಸ್ಬೇಕು ಅಂತಲೂ ಕೂಡ ಇದ್ದಾರೆ. ನಮ್ಮ ಸತ್ಯನವರು ಸಾಕಷ್ಟು ಬರೀ ಹೇಳ್ತಾರೆ, ನೋಡು ನೀನು ಭೂಮಿ ಮೇಡ್ ಫಾರ್ ಈಚ್ ಅದರು, ಅವಳಿಗೆ ನೀನು ಸರಿಯಾದ ಜೋಡಿ, ಅವಳದು ನಿಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳ್ತಾರೆ. ಬಟ್ ಇವರಿದೆ ಯಾವುದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಾಗೆ ಎತ್ತೇರಿಗೇಳಿ ಕೋಣ ಕೆರಿಗೇಳಿ ಅನ್ನೋ ಥರ ಅಂತೂ ಇಂತೂ ಭೂಮಿ ಹೊರಟು ನಿಂತಾರೆ. ನಾನು ಹೇಳಿಲ್ವಾ ಹಿಂದಿನ ಸಂಚಿಕೆಯಲ್ಲಿ, ಪಾಪ ಶಾರದಮ್ಮ ಅದು ಎಷ್ಟು ಬಡ್ದಾಡ್ಕೊಂಡು ನೀನೇ ನನ್ನ ಮಗಳು ಅಂತ ಹೇಳೋಕ್ಕೆ ಎಷ್ಟು ಮಾಡಿದ್ರು ಕೂಡ ಇವು ಯಾರು ನಂಬೋದಿಲ್ಲ. ಅಯ್ಯೋ ಶಾರದಮ್ಮ, ನಿಮ್ಮ ನಿಜವಾದ ಮಗಳು ಮನಸ್ವಿನ ಹುಡುಕಿ ಕೊಡ್ತಾರೆ ಸಾಹೇಬ್ರು ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾಳೆ. ಬಟ್ ಅಲ್ಲ, ನೀನೇ ನನ್ನ ಮಗಳು ಅಂತ ಪದೇ ಹೇಳ್ತಾರೆ. ಆಯಿತು ಶಾರದಮ್ಮ, ನಾನೇ ನಿಮ್ಮ ಮಗಳು ಅಂತ ಹೇಳಿ ಸುಮ್ಮನೆ ಹಗ್ ಮಾಡ್ಕೋತಾಳೆ ಶ್ರವಣ. ಅವರಿಗೆಲ್ಲ ಖುಷಿ ಆಗುತ್ತೆ. ಬಟ್ ನಿಜವಾದ ಮಗಳು ಇವಳೆ ಅನ್ನೋದು ಅದು ಯಾವಾಗ ಯಾರ ತಲೆಯಲ್ಲಿ ಬರುತ್ತೋ ಆ ಭಗವಂತನೇ ಬಲ್ಲ, ಇನ್ನು ಎಷ್ಟು ವರ್ಷ ತಗೊಳುತ್ತೋ ಏನೋ. ಅಂತೂ ಇಂತೂ ಪೊಲೀಸ್ ಟ್ರೈನಿಂಗ್ ಹೊಂಟಿದ್ದಾಳೆ. ಈ ಕಿತಾಪತಿ ನಡೆದಿದೆ. ಇನ್ನೇನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ? ಹಾಗಾದರೆ ಭೂಮಿ ಟ್ರೈನಿಂಗ್ ಹೋಗ್ತಾಳಾ ಅಥವಾ ಯಾರಾದರೂ ತಡೆ ಹೊಡ್ತಾರಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.